ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಸಾಕಷ್ಟು ಜನ ದೂರದ ಊರುಗಳಿಂದ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡು ಅವರ ಜೀವನದಲ್ಲಿದ್ದಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿಂದ ಹೊರಗಡೆ ಬಂದರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಕೂಡ ಬರ್ತಾ ಇದೆ. ಕರೆಗಳನ್ನ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಅಕ್ಷಯ ವೃಕ್ಷವನ್ನ ಈಗಲೇ ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದು ರೀತಿ ಅಭ್ಯಾಸ ಬಲ ಗುರುಗಳೇ, ಆ ಪ್ರಶ್ನೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕೇಳಬೇಕು, ಏನೆಲ್ಲ ಡೌಟ್ಸ್ ಇದೆ ಅದನ್ನ ತಮ್ಮ ಬಳಿ ಹೇಳಬೇಕು ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಗುರಿ ಅಥವಾ ಏಮ್ ಅನ್ನೋಂಥದ್ದು ಇರುತ್ತೆ. ಏಮ್ ಆ್ಯಂಡ್ ಗೇಮ್ನ ಗೆಲ್ಲಬೇಕು ಅನ್ನೋವಂಥದ್ದು ಇರುತ್ತೆ. ಇದನ್ನ ಗೆಲ್ಲಬೇಕು ಅಂತಂದ್ರೆ ಏನು ಮಾಡಬೇಕಾಗತ್ತೆ? ಸೊ ಒನ್ ವರ್ಡ್ ಆನ್ಸರ್ ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈ ಒಂದು ನಿಮಿಷಕ್ಕೂ ಮೊದಲೇ ಇದಕ್ಕೆ ಉತ್ತರವನ್ನು ಕೊಡಬೇಕಾದರೆ ನಿಮ್ಮ ಹೇಮ್ ಏನೇನಿರ್ತವೋ ಅದೆಲ್ಲವೂ ಗೆಲ್ಲುವಂಥ ಪ್ರಯತ್ನವಾದರೆ ಇಲ್ಲೊಂದು ನಿಮಿಷಕ್ಕಿಂತ ಜಾಸ್ತಿ ಆಗಬಹುದೇನೋ. ಒಂದು ಲೋಟದಲ್ಲಿ ಎಣ್ಣೆಯನ್ನು, ಇನ್ನೊಂದು ಲೋಟದಲ್ಲಿ ಅಥವಾ ಲೋಟಕ್ಕೆಂತಲೂ ಪ್ರಾಮುಖ್ಯತೆಯನ್ನು ಹೆಚ್ಚಿಕೊಡೋದಾದರೆ ತಾಮ್ರದ ಚಂಬಿನಲ್ಲಿ. ತಾಮ್ರದ ಲೋಟ ಇದ್ದರೆ ಬಹಳ ಉತ್ತಮ. ಒಂದು ಸ್ಟೀಲ್ ಲೋಟ, ಇನ್ನೊಂದು ತಾಮ್ರದ ಲೋಟ. ಈ ಒಂದು ಸ್ಟೀಲ್ ಲೋಟದಲ್ಲಿ ಎಣ್ಣೆಯನ್ನೇ ಹಾಕಬೇಕು, ತಾಮ್ರದ ಲೋಟದಲ್ಲಿ ಬೆಲ್ಲದ ಪಾನಕವನ್ನೇ ಹಾಕಬೇಕು. ಒಂದು ತಟ್ಟೆಯಲ್ಲಿ ಹಿಡಿದಿಡುವಂಥದ್ದು ನಿಮ್ಮ ಮನೆಯ ಶ್ರೀಮತಿ, ನಿಮ್ಮ ಮನೆಯ ತಾಯಿ, ನಿಮ್ಮ ಮನೆಯ ಮಗಳು, ನಿಮ್ಮ ಮನೆಯ ಒಟ್ಟಾರೆ ಆ ಮನೆಯ ಮಹಾಲಕ್ಷ್ಮಿ ಒಂದು ತಟ್ಟೆಯಲ್ಲಿ ಹಿಡಿತಾ ಆ ಮನೆಯ ಯಜಮಾನನಿಗೆ ಅಥವಾ ಯಾರು ಆ ಒಂದು ಗೇಮಲ್ಲಿ ಮುಂದೆ ಬರಬೇಕು ಅಂತ ಇರ್ತಾರೋ, ಅದು ಯಾವುದೇ ಗೇಮ್ ಆಗಿರಬಹುದು, ಅದರಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಬಯಸ್ತಾರೆ, ಅವರಿಗೆ ಇಳಿ ತೆಗೆಯುವುದು. ಇಳಿ ತೆಗೆಯತಕ್ಕಂತಹದ್ದು ಮನೆಗೂ ಇಳಿಯು ತೆಗೆಯುವುದು. ಅವರು ಆ ಕೆಲಸಕ್ಕೆ ಹೊರಟ ಮೇಲೆ ಈ ಎರಡನ್ನೂ ಕೂಡ ಸ್ಟೀಲ್ ಲೋಟದಲ್ಲಿ ತುಂಬಿರತಕ್ಕಂಥ ಎಣ್ಣೆಯನ್ನು, ಈ ಒಂದು ತಾಮ್ರದ ಲೋಟದಲ್ಲಿರ್ತಕ್ಕಂಥ ಪಾನಕವನ್ನು ಕೂಡ ಏಕಕಾಲಕ್ಕೆ ನಿಮ್ಮ ಮನೆಯ ಬಳಿ ಇರ್ತಕ್ಕಂಥ ವೃಕ್ಷಕ್ಕೆ ಹಾಕುವಂಥದ್ದು. ಮನೆಯ ಬಳಿ ಇಲ್ಲ ಅಂತಂದರೆ ತೆಂಗಿನ ವೃಕ್ಷಕ್ಕೆ ಬಲಗೈಯಲ್ಲಿ ಇರ್ತಕ್ಕಂತಹದ್ದು ಏನು ಇದೆಯೋ ತಾಮ್ರದ್ದು, ಅದರಲ್ಲಿ ನೀವು ಪಾನಕವನ್ನು ಇಟ್ಕೊಳ್ಳುವಂಥದ್ದು. ಎಡಗೈಲಿರ್ತಕ್ಕಂತಹದ್ದು ಸ್ಟೀಲ್, ಅದರಲ್ಲಿ ಎಣ್ಣೆಯನ್ನು ಒಂದೇ ಸಲ ಮರಕ್ಕೆ ಹಾಕ್ತಕ್ಕಂತಹದ್ರಿಂದ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಈ ಚಮತ್ಕಾರ ನಿಮ್ಮ ಒಂದು ಗೇಮ್ಗೆ ಇದು ಫ್ಯೂಲ್ ಆಗಿರುತ್ತೆ. ಇದರಿಂದ ಅಭಿವೃದ್ಧಿಯನ್ನು ಕಾಣ್ತೀರಿ. ಖಂಡಿತ ಗುರುಗಳೇ. ಸೊ ಯಾವುದೋ ಹಲವಾರು ರೀತಿ ನಾವು ಈ ಒಂದು ಇಳೆ ತೆಗೆಯುವಂಥದ್ದು, ದೃಷ್ಟಿ ತೆಗೆಯುವಂಥ ವಿಧಾನಗಳು ಮಾಡಿರ್ತೀವಿ. ಆದರೆ ಜೀವನದಲ್ಲಿ ಇರುವಂಥ ಏಮ್ ಆ್ಯಂಡ್ ಗೇಮ್ನ ಗೆಲ್ಲಬೇಕು ಅಂತಂದರೆ ಈ ತಾಮ್ರದ ಗ್ಲಾಸ್ ಆಗಿರ್ಬೋದು, ಸ್ಟೀಲ್ ಗ್ಲಾಸ್ನಲ್ಲಿ ಎಣ್ಣೆ ಮತ್ತು ಬೆಲ್ಲದ ಪಾನಕದ ಚಮತ್ಕಾರ ಖಂಡಿತವಾಗ್ಲೂ ಆಗತ್ತೆ ಗೆಲ್ಲೋದಕ್ಕೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇದನ್ನು ನಾವು ಯಾವ ದಿನ ಬೇಕಾದರೂ ಮಾಡ್ಕೊಳ್ಬೋದಾ ಗುರು? ಖಂಡಿತ ಗುರುಗಳೇ, ಧನ್ಯವಾದಗಳು. ಇಷ್ಟೆಲ್ಲ ಅದ್ಭುತವಾಗಿರುವಂಥ ವಿಚಾರವನ್ನು ಇಷ್ಟೇ ಸಮಯದಲ್ಲಿ ನೀವು ತಿಳಿಸ್ಕೊಟ್ರಿ, ಶಾರ್ಟ್ ಆಗಿ ಅಂತಲೇ ಹೇಳ್ಬೋದು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಒನ್ ವರ್ಡ್ ಆನ್ಸರ್ ಗುರುಗಳು ಕೊಡ್ತಾರಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಯಾವುದೇ ಪ್ರಶ್ನೆ ಕೇಳಿದ್ರು ಥಟ್ಟಂತ ನಮಗೆ ಗುರುಗಳು ಪರಿಹಾರದ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.